ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಮಿಕಲ್ ಚೇಂಜ್ ಎಕ್ಸಾಂಪಲ್ ಮೂಲಕ ಒಂದು ಆ್ಯಕ್ಟಿವಿಟಿ ಮೆಗ್ನೀಷಿಯಮ್ ರಿಬ್ಬನ್, ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಅದನ್ನೇ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಕೆಮಿಕಲ್ ಚೇಂಜಸ್ಗೆ ಮತ್ತೊಂದು ಎಕ್ಸಾಂಪಲ್ನ ಆ್ಯಕ್ಟಿವಿಟಿ 5.7 ಮೂಲಕ ಕೊಟ್ಟಿದ್ದಾರೆ, ಅದನ್ನೇ ಡಿಸ್ಕಸ್ ಮಾಡೋಣ. ಸಿ ಟು ಬಿ ಡೆಮಾನ್ಸ್ಟ್ರೇಟೆಡ್ ಬೈ ದ ಟೀಚರ್. ಈ ಒಂದು ಎಕ್ಸ್ಪೆರಿಮೆಂಟ್ನ, ಈ ಡೆಮಾನ್ಸ್ಟ್ರೇಷನ್ನ ಪ್ರಾತ್ಯಕ್ಷಿಕೆ ಅಂತೇಳಿ ಕರೀತಾರೆ. ಅದನ್ನು ಶಿಕ್ಷಕರು ಮಾಡಿ ತೋರಿಸ್ತಾರೆ. ನಿಮ್ಮ ಸ್ಕೂಲ್ಗಳಲ್ಲಿ ಹೇಗೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಡಿಸಾಲ್ವ್ ಅಬೌಟ್ ಎ ಟೀಸ್ಪೂನ್ಫುಲ್ ಆಫ್ ಕಾಪರ್ ಸಲ್ಫೇಟ್ ದ ಬ್ಲೂ ವಿಟ್ರಿಯಲ್ ಆರ್ ನೀಲಾ ತೋತಾ in about half a cup of water in glass tumbler or a beaker. ಒಂದು ಗಾಜಿನ ಲೋಟ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಲ್ಲ, ಈ ಥರ ಬೀಕರ್ ಅಥವಾ ಗಾಜಿನ ಲೋಟನ ತಗೊಳ್ಳಿ. ಅದಕ್ಕೆ ಕಾಪರ್ ಸಲ್ಫೇಟ್ ಅರ್ಧ ಭಾಗದಷ್ಟು ನೀರನ್ನು ಹಾಕಿ, ಆ ನೀರಿನಲ್ಲಿ ಸುಮಾರು 1 ಚಮಚದಷ್ಟು ಕಾಪರ್ ಸಲ್ಫೇಟ್, ಅಂದರೆ ಅದು ನೀಲಿ ಮೈಲಿತುತ್ತ, ಇದರ ಸಾಮಾನ್ಯ ಹೆಸರು ಬ್ಲೂ ವಿಟ್ರಾಯಿಲ್ ಆರ್ ನೀಲಾ ತೋತಾ, ನೀಲಿ ಮೈಲಿತುತ್ತ ಅಂತೇಳಿ ಕರೀತಾರೆ ಕಾಪರ್ ಸಲ್ಫೇಟ್ನ ಸಾಮಾನ್ಯವಾಗಿ. ಆ ನೀಲಿ ಮೈಲಿತುತ್ತ ಕಾಪರ್ ಸಲ್ಫೇಟ್ನ ಏನು ಮಾಡಬೇಕು, ಅದಕ್ಕೆ ಹಾಕಿ ಕರಗಿಸ್ಬೇಕು. ಅಬೌಟ್ ಎ ಕಪ್ ಆಫ್ ವಾಟರ್ ಇನ್ ಎ ಗ್ಲಾಸ್ ಟಂಬ್ಲರ್ ಇನ್ ಎ ಬೀಕರ್ ಅಥವಾ ಒಂದು ಟಂಬ್ಲರ್ಗೆ, ಗಾಜಿನ ಲೋಟಕ್ಕೆ ಅರ್ಧದಷ್ಟು ನೀರು ಹಾಕಿ 1 ಸ್ಪೂನಷ್ಟು ಕಾಪರ್ ಸಲ್ಫೇಟ್ ನೀಲಿ ಮೈಲಿತುತ್ತನ್ನು ತಗೊಂಡು ಅದಕ್ಕೆ ಹಾಕಿ ಕರಗಿಸ್ಬೇಕು. ಆ್ಯಡ್ ಎ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ದ ಸೊಲ್ಯೂಷನ್. ಈ ಒಂದು ಸೊಲ್ಯೂಷನ್ಗೆ ಏನು ಮಾಡಬೇಕು, ಫ್ಯೂ ಡ್ರಾಪ್ಸ್ ಆಫ್ 1, 2, 3 ಡ್ರಾಪ್ ಅಷ್ಟು ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕಬೇಕು. ಯು ಶುಡ್ ಗೆಟ್ ಎ ಬ್ಲೂ ಕಲರ್ಡ್ ಸೊಲ್ಯೂಷನ್. ಅದು ಹಾಕಿದ್ಮೇಲೆ ನೀಲಿ ಕಲದ ದ್ರಾವಣ, ನೀಲಿ ಬಣ್ಣದ ದ್ರಾವಣ ನಿಮಗೆ ಸಿಗುತ್ತೆ. ಸೇವ್ ಎ ಸ್ಮಾಲ್ ಸ್ಯಾಂಪಲ್ ಆಫ್ ಸೊಲ್ಯೂಷನ್ ಇನ್ ಎ ಟೆಸ್ಟ್ ಟ್ಯೂಬ್ ಆರ್ ಎ ಸ್ಮಾಲ್ ಗ್ಲಾಸ್ ಬಾಟಲ್. ಇದರದ್ದು ಒಂದು ಸ್ವಲ್ಪ ಸ್ಯಾಂಪಲ್ನ ಒಂದು ಟೆಸ್ಟ್ ಟ್ಯೂಬ್ ಗಾರ ತೊಗೊಳ್ಳಿ, ಅಥವಾ ಯಾವ್ದಾದ್ರು ಒಂದು ಗಾಜಿನ ಲೋಟಕ್ಕೆ, ಬೀಕರ್ಗಾದ್ರೂ ಸ್ವಲ್ಪ ತೊಗೊಳ್ಳಿ ಟೆಸ್ಟ್ ಮಾಡೋದಕ್ಕೆ. ಡ್ರಾಪ್ ಎ ನೇಲ್ ಆರ್ ಎ ಯೂಸ್ಡ್ ಶೇವಿಂಗ್ ಬ್ಲೇಡ್ ಇನ್ ಟು ದ ರಿಮೈನಿಂಗ್ ಸೊಲ್ಯೂಷನ್. ಆ ಒಂದು ರಿಮೈನಿಂಗ್ ಸೊಲ್ಯೂಷನ್, ಸ್ವಲ್ಪ ದ್ರಾವಣವನ್ನು ತೆಗೆದುಕೊಂಡಿರ್ತಾರಲ್ಲ ಇನ್ನೊಂದು ಬೀಕರ್ಲಿ, ಅದಕ್ಕೆ ಶೇವ್ ಮಾಡಿ ಯೂಸ್ ಮಾಡ್ತಾರಲ್ಲ, ಆ ಬ್ಲೇಡು ಅಥವಾ ಯಾವ್ದಾದ್ರು ಒಂದು ಮೊಳೆ, ಅದನ್ನು ತಗೊಂಡು ಇದರೊಳಗೆ ಹಾಕಬೇಕು. ಆ ಸೊಲ್ಯೂಷನ್ ನಮಗೆ ಸಪ್ರೇಟ್ ತೊಗೊಂಡಿರೋ ಸೊಲ್ಯೂಷನ್ಗೆ. ವೆಯ್ಟ್ ಫಾರ್ half an hour or so, ಅಬ್ಸರ್ವ್ ದ ಕಲರ್ ಆಫ್ ದ ಸೊಲ್ಯೂಷನ್. ಈ ಒಂದು ದ್ರಾವಣವನ್ನು ಸ್ವಲ್ಪ ಬೇರೆ ಟೆಸ್ಟಿಬಲ್ ತೊಗೊಂಡು ಅಥವಾ ಬೀಕರಲ್ಲಿ ತೊಗೊಂಡು ಅದರೊಳಗೆ ಒಂದು ಬ್ಲೇಡ್, ಈ ರೀತಿ ಶೇವ್ ಮಾಡುವಂತಹ ಕ್ಷೌರಕ್ಕೆ ಬಳಸೋ ಬ್ಲೇಡ್ನ ಹಾಕಿ, ಅಥವಾ ಒಂದು ಕಬ್ಬಿಣದ ಮೊಳೆಯನ್ನು ಹಾಕಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ, ಕಾಯಿರಿ. ಆ ದ್ರಾವಣದ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗಿರುತ್ತೆ ಗಮನಿಸಿ. ಕಂಪೇರ್ ಇಟ್ ವಿತ್ ದ ಕಲರ್ ಆಫ್ ದ ಸ್ಯಾಂಪಲ್ ಸೊಲ್ಯೂಷನ್ ಸೇವ್ಡ್ ಸಪ್ರೇಟ್ಲಿ. ಇಲ್ಲಿ ಏನು, ನೀವು ಪ್ರತ್ಯೇಕವಾಗಿ ತೆಗೆದಿರಿಸಿರೋ ದ್ರಾವಣದ ಮಾದರಿ ಬಣ್ಣವನ್ನು ಹೋಲಿಸಿ ನೋಡಿ. ಆಲ್ರೆಡಿ ಇಲ್ಲಿರೋ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೂ ಇಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡೋದಕ್ಕೆ ಮೊಳೆ ಅಥವಾ ಬ್ಲೇಡನ್ನು ಹಾಕಿರ್ತಿಲ್ಲ, ಅದರ ಬಣ್ಣ ಎರಡನ್ನು ಕಂಪೇರ್ ಮಾಡಿ, ಹೋಲಿಸಿ ನೋಡಿ. ಚೇಂಜ್ ಇನ್ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಡ್ಯೂ ಟು ದ ರಿಯಾಕ್ಷನ್ ವಿತ್ ಆನ್ ಐರನ್. ಏನು, ಕಬ್ಬಿಣ, ಕಬ್ಬಿಣದ ಮೊಳೆ ಅಥವಾ ಬ್ಲೇಡ್, ಇದೇನು ಅದೊಂದು ಕಬ್ಬಿಣದ ವಸ್ತು. ಕಬ್ಬಿಣದೊಂದಿಗಿನ ವರ್ತನೆಯಿಂದ ಏನು ಕಾಪರ್ ಸಲ್ಫೇಟ್ ದ್ರಾವಣ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಬಣ್ಣದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಚಿತ್ರ ಇದು ನೋಡಿ. ಬ್ಲೂ ಕಲರ್ ಇದೆ, ಇದಕ್ಕೆ ಕಬ್ಬಿಣದ ಮೊಳೆ ಅಥವಾ ಬ್ಲೇಡನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಇದರ ಸೊಲ್ಯೂಷನ್, ಇದರ ದ್ರಾವಣ ಏನು ಬೇರೆ ಬಣ್ಣದಲ್ಲಿ ಬದಲಾವಣೆ ಆಗಿದೆ ಅಲ್ವಾ. ಇದು ಐರನ್ ಸಲ್ಫೇಟ್ ಆಯಿತು, ಗ್ರೀನಿಶ್ ಕಲರ್ ಆಗಿದೆ. ಕಾಪರ್ ಸಲ್ಫೇಟು ಬ್ಲೂ ಕಲರ್ ಇತ್ತು, ಇದಕ್ಕೆ ಮೊಳೆ ಅಥವಾ ಬ್ಲೇಡ್ ಹಾಕಿ ಅರ್ಧ ಗಂಟೆ ಬಿಟ್ಟು ನೋಡಿದ್ರೇನು ನೀಲಿ ಬಣ್ಣ ಇದ್ದದ್ದು ಹಸಿರು ಬಣ್ಣಕ್ಕೆ ತಿರುಗಿದೆ. ಅದ್ರ ಮೇಲೇನು ಕಬ್ಬಿಣದ ಸಲ್ಫೇಟ್ ಆಗಿದೆ. ಇದು ಸಲ್ಫೇಟ್ ದ್ರಾವಣ, ಕಾಪರ್ ಸಲ್ಫೇಟ್ ದ್ರಾವಣಕ್ಕೆ ಕಬ್ಬಿಣದ ಮೊಳೆ ಹಾಕಿದೆ ಅಲ್ವಾ, ಐರನ್ ಸಲ್ಫೇಟ್ ಆಯಿತು, ಕಬ್ಬಿಣದ ಸಲ್ಫೇಟ್ ಆಯಿತು ಅಲ್ವಾ. ಡು ಯು ಸಿ ಎನಿ ಚೇಂಜ್ ಇನ್ ದ ಕಲರ್ ಆಫ್ ದ ಸೊಲ್ಯೂಷನ್? ನಿಮಗೆ ಆ ದ್ರಾವಣದಲ್ಲಿ ಏನಾದರೂ ಬದಲಾವಣೆ ಆಗಿರೋದು ಕಾಣಿಸ್ತಿದೆಯಾ? ಖಂಡಿತ ಅಲ್ವಾ. ಇದು ಬ್ಲೂ ಕಲರ್ ಇದ್ದಿದ್ದು ಗ್ರೀನ್ ಕಲರ್ ಆಗಿದೆ, ನೀಲಿ ಬಣ್ಣ ಇದ್ದದ್ದು ಹಸಿರು ಬಣ್ಣಕ್ಕೆ ತಿರುಗಿದೆ. ಟೇಕ್ ಔಟ್ ದ ನೇಲ್ ಆರ್ ದ ಬ್ಲೇಡ್ ಆ್ಯಸ್ ಇಟ್ ಚೇಂಜ್ಡ್ ಇನ್ ಎನಿ ವೇ. ಅದೇ ರೀತಿ ಮೊಳೆ ಅಥವಾ ಬ್ಲೇಡನ್ನು ಯಾವುದನ್ನ ಹಾಕಿರ್ತೀರ ಅದನ್ನು ಹೊರಗೆ ತಕ್ಕೊಳ್ಳಿ, ಕಲರ್ ಚೇಂಜ್ ಆದಮೇಲೆ ಅದರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಗಮನಿಸಿ. ದ ಚೇಂಜಸ್ ದಟ್ ಯು ನೋಟಿಸ್ ಆರ್ ಡ್ಯೂ ಟು ಎ ರಿಯಾಕ್ಷನ್ ಬಿಟ್ವೀನ್ ಕಾಪರ್ ಸಲ್ಫೇಟ್ ಆ್ಯಂಡ್ ಐರನ್. ನೀವು ಬ್ಲೇಡನ್ನು ಅಥವಾ ಮೊಳೆಯನ್ನು ಗಮನಿಸಿದ್ರೆ ಏನಾಗುತ್ತೆ, ಕಾಪರ್ ಸಲ್ಫೇಟು ಮತ್ತು ಕಬ್ಬಿಣದ ನಡುವೆ ಕ್ರಿಯೆಗಳಾಗಿದೆ ಎಂಬುದು ಗೊತ್ತಾಗುತ್ತೆ. ಏನೋ ಬದಲಾವಣೆ ಆಗಿದೆಯಾ ಅವೆರಡರ ನಡುವೆ ಅನ್ನೋದು
ನೋಡಿ ಖಂಡಿತ ಗೊತ್ತಾಗುತ್ತೆ ಬದಲಾವಣೆ ಆಗಿರುವಂಥದ್ದು ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ನಮಗೆ ಕಾಣ್ತಿದೆ ಆಲ್ರೆಡಿ, ಅದು ಹಸಿರು ಬಣ್ಣಕ್ಕಾಗಿದ್ದು. ಇನ್ನು ಕಬ್ಬಿಣದ ಮೊಳೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅದನ್ನು ತೆಗೆದು ನೋಡಿದ್ರೆ ಅದರಲ್ಲೂ ಬದಲಾವಣೆ ಆಗಿರೋದು ಕಂಡು ಬರುತ್ತೆ. ದ ಚೇಂಜ್ ಆಫ್ ಕಲರ್ ಆಫ್ ದ ಸೊಲ್ಯೂಷನ್ ಫ್ರಮ್ blue to green is due to the formation of iron sulfate, a new substance. ಏನು ದ್ರಾವಣದ ಬಣ್ಣವು ನೀಲಿಯಿಂದ ಹಸಿರು ಬಣ್ಣಕ್ಕೆ ಬದಲಾಗಿದೆ ಅಲ್ವಾ. ಇಲ್ಲಿರ್ತಕ್ಕಂಥ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಏನು ಬ್ಲೂ ಇಂದ ಗ್ರೀನ್ ಆಗಿ ಬದಲಾವಣೆ ಆಗಿದೆ. ದ ಸೊಲ್ಯೂಷನ್ ಫ್ರಮ್ ಬ್ಲೂ ಟು ಗ್ರೀನ್ ಈಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಐರನ್ ಸಲ್ಫೇಟ್. ಬದಲಾಗಿರೋದು ಯಾವುದರಿಂದ? ಕಬ್ಬಿಣದ ಸಲ್ಫೇಟ್ ಅಂದರೆ ಐರನ್ ಸಲ್ಫೇಟ್ ಅಂದರೆ ಕಬ್ಬಿಣದ ಸಲ್ಫೇಟ್ ಎಂಬ ಹೊಸ ಒಂದು ವಸ್ತುವಿನ ಉತ್ಪತ್ತಿಯಿಂದ. ಏನೋ ಒಂದು ಹೊಸ ವಸ್ತು ಉತ್ಪತ್ತಿ ಆಯಿತು ಇಲ್ಲಿ, ಅರ್ಥ ಆಗ್ತಿದೆಯಾ? ಇಲ್ಲಿ ಕಬ್ಬಿಣವನ್ನು ಇದು ಕಾಪರ್ ಸಲ್ಫೇಟ್ ಹಾಕಿದ್ದಕ್ಕೆ ಇಲ್ಲೊಂದು ಹೊಸ ವಸ್ತು ಉತ್ಪತ್ತಿ ಆಯಿತು. ಏನದು? ಕಬ್ಬಿಣದ ಸಲ್ಫೇಟ್ ಅಂದರೆ ಐರನ್ ಸಲ್ಫೇಟ್, ಅರ್ಥ ಆಗ್ತಿದೆಯಾ? ಐರನ್ ಸಲ್ಫೇಟ್ ಎಂಬ ಹೊಸ ಉತ್ಪನ್ನ ಉಂಟಾಯಿತು. ಕಬ್ಬಿಣದ ಸಲ್ಫೇಟ್ ಎಂಬ ಹೊಸ ಉತ್ಪತ್ತಿಯಿಂದ ಏನಾಯಿತು? ಅದರ ಬಣ್ಣವೂ ಬದಲಾಯಿತು, ಒಂದು ಹೊಸ ಉತ್ಪನ್ನವು ಉಂಟಾಯಿತು. The brown deposit on the iron nail is copper, another new substance. ಅದ್ರ ಜೊತೆಗೆ ಏನು ಬಣ್ಣ ಬದಲಾಯಿತು, ಅಲ್ಲಿ ಒಂದು ಹೊಸ ಉತ್ಪನ್ನ ಉಂಟಾಯಿತು. ಅದ್ರ ಜೊತೆಗೆ ಏನಾಯ್ತು? ಬ್ಲೇಡ್ ಅಥವಾ ಮೊಳೆ ಮೇಲೆ ಏನೋ ಒಂದು ಡೆಪಾಸಿಟ್ ಆಗಿದೆ. ಏನದು? ಕಂದು ಬಣ್ಣದ ಒಂದು ನಿಕ್ಷೇಪ ಬ್ಲೇಡ್ ಅಥವಾ ಕಬ್ಬಿಣದ ಮೊಳೆಯ ಮೇಲೆ ಒಂದು ಹೊಸ ಉತ್ಪನ್ನ ಉಂಟಾಗಿದೆ, ಕಂದು ಬಣ್ಣದ್ದು. ಏನದು? ಕಂದು ಬಣ್ಣದ ವಸ್ತು. ವಿ ಕ್ಯಾನ್ ರೈಟ್ ದ ರಿಯಾಕ್ಷನ್ ಆಸ್ ದ ಬ್ರೌನ್ ಡೆಪಾಸಿಟ್ ಆನ್ ದ ಐರನ್ ನೇಲ್ ಇಸ್ ಕಾಪರ್. ಈ ರೀತಿ ಕಂದು ಬಣ್ಣದ ಒಂದು ವಸ್ತು ಅದ್ರ ಮೇಲೆ ಉಂಟಾಗಿದೆಯಲ್ಲ ಬ್ಲೇಡ್ ಮೇಲೆ, ಅದನ್ನ ಏನಂತ ಕರಿತೀವಿ? ತಾಮ್ರ. ಏನಂತ ಕರಿತೀವಿ? ಕಬ್ಬಿಣದ ಮೊಳೆ ಅಥವಾ ಬ್ಲೇಡ್ ಮೇಲೆ ಕಂದು ಬಣ್ಣದ ಒಂದು ಬಣ್ಣ ಉಂಟಾಗಿರುವಂಥದ್ದನ್ನು ನಾವೇನಂತ ಕರಿತೀವಿ? ಕಾಪರ್, ತಾಮ್ರ ಅಂತೇಳಿ ಕರಿತೀವಿ. ಇದು ಒಂದು ಹೊಸ ಉತ್ಪನ್ನ, ಅನದರ್ ನ್ಯೂ ಸಬ್ಸ್ಟೆನ್ಸಸ್ ಅದ್ರ ಮೇಲೆ ಡಿಪಾಸಿಟ್ ಆಗಿದೆ. ವಿ ಕ್ಯಾನ್ ರೈಟ್ ದ ರಿಯಾಕ್ಷನ್ ಆಸ್. ಇದನ್ನು ನಾವು, ಈ ಕ್ರಿಯೆಯನ್ನು ನಾವು ಈ ರೀತಿ ಸಮೀಕರಣದ ಮೂಲಕ ಬರೆಯೋಣ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಫಸ್ಟ್ ಏನು? ತಾಮ್ರದ ಸಲ್ಫೇಟ್ ನೀಲಿ ಮೈಲಿತನ್ನು ನೀರಿಗೆ ಹಾಕೊಂಡು ದ್ರಾವಣ ಸೊಲ್ಯೂಷನ್ ಮಾಡ್ಕೊಂಡ್ವಿ, ಅದು ಬ್ಲೂ ಕಲರ್ ಇತ್ತು. ಪ್ಲಸ್ ಐರನ್ ಅಂದರೆ ಕಬ್ಬಿಣದ ಮೊಳೆ ಹಾಕಿದ್ವಿ ಅಥವಾ ಬ್ಲೇಡು, ಅದೇನಾಯಿತು? ಐರನ್ ಸಲ್ಫೇಟ್ ಸೊಲ್ಯೂಷನ್ ಆಯಿತು, ಗ್ರೀನ್ ಕಲರ್. ಕಬ್ಬಿಣದ ಸಲ್ಫೇಟ್ ಆಗಿ ಬದಲಾವಣೆ ಆಯಿತು, ಗ್ರೀನ್ ಕಲರ್. ಪ್ಲಸ್ ಅದ್ರ ಜೊತೆಗೆ ಏನಾಯಿತು? ಕಾಪರ್, ಬ್ರೌನ್ ಡೆಪಾಸಿಟ್, ಆ ಮೊಳೆಯ ಮೇಲೆ ತಾಮ್ರ, ಕಂದು ನಿಕ್ಷೇಪ ಉಂಟಾಯಿತು. ಆಯ್ತಾ? ಕಬ್ಬಿಣದ ಸಲ್ಫೇಟ್ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಮೊಳೆಯನ್ನು ಹಾಕಿದ್ರಿಂದ ಬಣ್ಣ ಬದಲಾಗಿ ಕಬ್ಬಿಣದ ಸಲ್ಫೇಟಿನೊಂದಿಗೆ ತಾಮ್ರದ ನಿಕ್ಷೇಪ ಉಂಟಾಯಿತು. ಎರಡು ಪ್ರಾಡಕ್ಟ್, ಎರಡು ಹೊಸ ಉತ್ಪನ್ನಗಳು. ಗೊತ್ತಾಯ್ತಾ? ಕಾಪರು ಮತ್ತು ಐರನ್ ಸಲ್ಫೇಟ್ ಎಂಬ ಎರಡು ಹೊಸ ಉತ್ಪನ್ನಗಳು ಉಂಟಾದವು. ಗೊತ್ತಾಯ್ತಾ? ಇದನ್ನು ನಾವು ಮತ್ತೆ ವಾಪಸ್ ಮಾಡೋಕ್ಕಾಗಲ್ಲ, ಇದೊಂದು ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜಸ್ ಇದು. ಗೊತ್ತಾಯ್ತಾ ಯಾವ ರೀತಿ ಆಯಿತು ಅಂತೇಳಿ? ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸ್ಕೂಲ್ಗಳಲ್ಲಿ ಇದ್ರದ್ದು ಎಕ್ಸ್ಪೆರಿಮೆಂಟ್ ಇದ್ದರೆ ಖಂಡಿತ ಟೀಚರ್ಸ್ ಮಾಡಿ ತೋರಿಸ್ತಾರೆ. ಅಬ್ಸರ್ವ್ ಮಾಡಿ ನೀಟಾಗಿ ಕೇಳಿಸ್ಕೊಳ್ಳಿ, ಅದು ಯಾವ ಥರ ಎರಡು ಹೊಸ ಉತ್ಪನ್ನ ಯಾವ್ದು ಬಂತು, ಯಾವ ಕಲರ್ ಇದ್ದಿದ್ದು ಯಾವ ಥರ ಚೇಂಜ್ ಆಯಿತು. ಓಕೆನಾ? ಸಿ ನೆಕ್ಸ್ಟ್ ಆ್ಯಕ್ಟಿವಿಟಿ 5.8 ಇನ್ನೊಂದು ಆ್ಯಕ್ಟಿವಿಟಿನ ಡಿಸ್ಕಸ್ ಮಾಡೋಣ. ಟೇಕ್ ಅಬೌಟ್ ಎ ಟೀ ಸ್ಪೂನ್ ಆಫ್ ವಿನಿಗರ್. ಏನು? ವಿನಿಗರ್ನ ತಗೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು. ಇನ್ನು ಟೆಸ್ಟ್ ಟ್ಯೂಬಲ್ಲಿ ಏನು ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ ಒಂದು ಟೆಸ್ಟ್ ಟ್ಯೂಬಲ್ಲಿ ವಿನಿಗರ್ನ ತಗೊಳ್ಳಿ. ಆ್ಯಡ್ ಎ ಪಿಂಚ್ ಆಫ್ ಬೇಕಿಂಗ್ ಸೋಡಾ ಟು ಇಟ್. ಏನು ಮಾಡಿ? ಅದಕ್ಕೆ ಏನನ್ನು ಆ್ಯಡ್ ಮಾಡಿ? ಪಿಂಚ್ ಆಫ್, ಸ್ವಲ್ಪ ಒಂದು ಚಿಟಿಕೆಯಷ್ಟು ಏನು ಮಾಡಿ? ಅಡುಗೆ ಸೋಡಾವನ್ನು, ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾವನ್ನು ಅದಕ್ಕೆ ಸೇರಿಸಿ. ಯಾವುದಕ್ಕೆ? ವಿನಿಗರ್ ಸೊಲ್ಯೂಷನ್. ಟೀ ಸ್ಪೂನ್ ಟೆಸ್ಟ್ ಟ್ಯೂಬ್ಗೆ ಹಾಕ್ಕೊಂಡು ತೊಗೊಂಡಿರ್ತಾರಲ್ಲ ಅದಕ್ಕೆ. ಯು ಶುಡ್ ಹಿಯರ್ ಎ ಹಿಸ್ಸಿಂಗ್ ಸೌಂಡ್ ಆ್ಯಂಡ್ ಸಿ ಬಬಲ್ಸ್ ಆಫ್ ಎ ಗ್ಯಾಸ್ ಕಮಿಂಗ್ ಔಟ್. ಏನು? ನೀವು ಈ ವಿನಿಗರ್ಗೆ ಚಿಟಿಕೆ ಸೋಡಾವನ್ನು ಹಾಕಿದಾಗ, ಬೇಕಿಂಗ್ ಸೋಡಾವನ್ನು, ಏನಾಗುತ್ತದು? ಗುರು 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 ಶಬ್ದವನ್ನು, ಒಂಥರ ಶಿಶ್ ಅಂದರೆ ಶಬ್ದ ಕೇಳಿಸುತ್ತೆ ನಿಮಗೆ. ಆ ಅನಿಲದ ಗುಳ್ಳೆಗಳು, ಸ್ವಲ್ಪ ಬಬಲ್ಸ್, ಅದು ಸಹ ಹೊರ ಬರೋದು ನಿಮಗೆ ಕಾಣುತ್ತೆ. ಪಾಸ್ ದಿಸ್ ಗ್ಯಾಸ್ ಥ್ರೂ ಫ್ರೆಶ್ಲಿ ಪ್ರಿಪೇರ್ಡ್ ಲೈಮ್ ವಾಟರ್ ಆಸ್ ಶೋನ್ ಇನ್ ಫಿಗರ್ 5.5. ವಾಟ್ ಹ್ಯಾಪನ್ಸ್ ಟು ದ ಲೈಮ್ ವಾಟರ್? ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಏನು? ಇಲ್ಲಿ ಲೈಮ್ ವಾಟರ್ನ ತೊಗೊಂಡಿರ್ತಾರೆ, ಇದಕ್ಕೆ ಇಲ್ಲಿ ರಬ್ಬರ್ ಕಾರ್ಕನ್ನು ಹಾಕಿ ಒಂದು ಈ ಥರ ಟ್ಯೂಬ್ನ ಹಾಕಿ ಬಿಟ್ಟಿರ್ತಾರೆ. ಅಲ್ಲಿ ಬರ್ತಕ್ಕಂಥ ಶಬ್ದದ ಮೂಲಕ ಹೊರ ಬರುತ್ತಲ್ಲ, ಅದು ಈ ಒಂದು ಲೈಮ್ ವಾಟರ್, ಸುಣ್ಣದ ತಿಳಿ ಇರುತ್ತಲ್ಲ
ಆ ಸುಣ್ಣದ ತಿಳಿ ಅಲ್ಲಿಗೆ ಏನಾಗುತ್ತೆ, ಸುಣ್ಣದ ತಿಳಿಯೇ ಆ ಪ್ರಣಾಳಕ್ಕೆ ಅದ್ರ ಮೂಲಕ ಆ ಗುಳ್ಳೆಗಳ ಬರುತ್ತಲ್ಲ ಆಗಷ್ಟೇ ತಯಾರಿಸಿದ ಸುಣ್ಣದ ತಿಳಿ ಮೂಲಕ ಅನಿಲ ಅಲ್ಲಿಗೆ ಹೋಗುತ್ತೆ. ಇಲ್ಲಿಂದ ಹೊರ ಬರ್ತಕ್ಕಂಥ ಬುಸ್ ಎಂಬ ಅನಿಲ ಹೊರ ಬರುತ್ತಲ್ಲ ಅದು ಪ್ರಣಾಳ ಈ ರೀತಿ ಪೈಪ್ನ ಮೂಲಕ ಏನಾಗುತ್ತೆ, ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಸುಣ್ಣದ ತಿಳಿ ನೀರನ್ನ ತಯಾರು ಮಾಡಿ ಇಟ್ಕೊಳ್ತೀವಿ, ಇಲ್ಲಿಗೆ ಪಾಸ್ ಮಾಡ್ತಾರೆ. ಆಯ್ತಾ? ದ ಚೇಂಜ್ ಇನ್ ದ ಟೆಸ್ಟ್ ಟ್ಯೂಬ್ ಈಸ್ ಆ್ಯಂಡ್ ಫಾಲೋಸ್. ಏನು ಬದಲಾವಣೆ ಉಂಟಾಗುತ್ತೆ ಆ ಪ್ರಣಾಳದಲ್ಲಿ ಟೆಸ್ಟ್ ಟ್ಯೂಬಲ್ಲಿ ನೋಡೋಣ. ವಿನಿಗರ್ ಅಂದರೆ ಅದರ ರಾಸಾಯನಿಕ ಹೆಸರೇನು ಅಸಿಟಿಕ್ ಆ್ಯಸಿಡ್. ವಿನಿಗರ್ನ ರಾಸಾಯನಿಕ ಹೆಸರೇನು, ಕೆಮಿಕಲ್ ನೇಮು ಅಸಿಟಿಕ್ ಆ್ಯಸಿಡ್. ಅಂದರೆ ಇದರ ಕೆಮಿಕಲ್ ಫಾರ್ಮುಲಾ ಬಂದು CH3COOH. ಏನು ಅಸಿಟಿಕ್ ಆ್ಯಸಿಡ್ನ ಕೆಮಿಕಲ್ ಫಾರ್ಮುಲಾ CH3COOH ಅಸಿಟಿಕ್ ಆ್ಯಸಿಡ್. ಆ್ಯಂಡ್ ಪ್ಲಸ್ ಬೇಕಿಂಗ್ ಸೋಡಾ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಅಂದರೆ ಸೋಡಿಯಂ ಬೈಕಾರ್ಬೋನೇಟ್ ಅಂತಲೂ ಕರೀತಾರೆ. ಇದರ ಫಾರ್ಮುಲಾ ಏನಪ್ಪ ಅಂದರೆ NaHCO3. NaHCO3 ಸೋಡಿಯಂ ಬೈಕಾರ್ಬೋನೇಟ್ನ ಕೆಮಿಕಲ್ ಫಾರ್ಮುಲಾ. ಇದನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಲೂ ಕರೀತಾರೆ. ಇಲ್ಲೇನಾಯಿತು, ವಿನಿಗರ್ ಪ್ಲಸ್ ಬೇಕಿಂಗ್ ಸೋಡಾ. ವಿನಿಗರ್ ಸೊಲ್ಯೂಷನ್ಗೆ ಸ್ವಲ್ಪ ಚಿಟಿಕೆ ಬೇಕಿಂಗ್ ಸೋಡಾವನ್ನು ಹಾಕಿದ್ವಿ ಅಲ್ವಾ. ಏನಾಯಿತು, ಕಾರ್ಬನ್ ಡೈಆಕ್ಸೈಡ್, ಅದು ಬಿಸು ಬಿಸು ಅಂತ ಶಬ್ದ ಬಂದು ಗುಳ್ಳೆಗಳು ಬಂತಲ್ಲ, ಅದು ಕಾರ್ಬನ್ ಡೈಆಕ್ಸೈಡು ಪ್ಲಸ್ ಅದರ್ ಸಬ್ಸ್ಟೆನ್ಸಸ್, ಬೇರೆದು ವಸ್ತು ಬಂತು. ದ ರಿಯಾಕ್ಷನ್ ಬಿಟ್ವೀನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಲೈಮ್ ವಾಟರ್ ಇಸ್ ಅನ್. ಅದನ್ನು ನಾವು ಬಂದಂಥ ಕಾರ್ಬನ್ ಡೈಆಕ್ಸೈಡ್ನ ಎಲ್ಲಿಗೆ ಪಾಸ್ ಮಾಡಿದ್ವಿ, ಲೈಮ್ ವಾಟರ್ಗೆ ಪಾಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಅಲ್ಲಿ ಲೈಮ್ ವಾಟರಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ವಿನಿಗರ್ ಸೊಲ್ಯೂಷನ್ ತೊಗೊಂಡಿದ್ವಿ, ಅದಕ್ಕೆ ಒಂದು ಚಿಟಿಕೆ ಸೋಡಾವನ್ನು ಹಾಕಿದ್ರೆ ಅದರಲ್ಲಿ ಬರು ಶಬ್ದ ಬಂದು ಗುಳ್ಳೆಗಳೆಲ್ಲ ಬಂತು. ಆ ಬಂದಂತಹ ಅನಿಲನ ನಾವು ಈ ಸುಣ್ಣದ ತಿಳಿ ನೀರು ಇನ್ನೊಂದು ಟೆಸ್ಟ್ ಟ್ಯೂಬಲ್ ಇತ್ತು ಅಲ್ಲಿಗೆ ಪಾಸ್ ಮಾಡ್ತೀವಿ. ಈಗ ಇಲ್ಲೇನು ರಿಯಾಕ್ಷನ್ ಆಗುತ್ತೆ ನೋಡೋಣ. ಎ ಚೇಂಜ್ ಇನ್ ವಿಚ್ ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್ ಇಸ್ ಕಾಲ್ಡ್ ಎ ಕೆಮಿಕಲ್ ಚೇಂಜ್. ಇಲ್ಲಿಗೆ ಬರಬೇಕು, ಏನು ಚೇಂಜಸ್ ಆಯಿತು. ಕಾರ್ಬನ್ ಡೈಆಕ್ಸೈಡ್ ಅಂದರೆ ಬಂದಂತಹ ವಿನಿಗರ್ ಮತ್ತು ಬಿಸಿ ಬಿಸಿ ಸೌಂಡ್ ಬಂದು ಪಾಸ್ ಮಾಡಿದ್ವಲ್ಲ, ಅದೇನು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಪ್ಲಸ್ ಎಲ್ಲಿಗೆ ಪಾಸ್ ಮಾಡಿದ್ವಿ, ಲೈಮ್ ವಾಟರ್, ಸುಣ್ಣದ ತಿಳಿ ನೀರಿಗೆ ಪಾಸ್ ಮಾಡಿದ್ವಿ. ಅಂದರೆ ಸುಣ್ಣದ ತಿಳಿ ನೀರಿನ ಕೆಮಿಕಲ್ ಫಾರ್ಮುಲಾ CaOH ಟ್ವೈಸ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತೇಳಿ ಕರೀತಾರೆ. ಗೊತ್ತಾಗ್ತಿದೆಯಾ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಏನು ಸುಣ್ಣದ ತಿಳಿ ನೀರಿಗೆ ಆ ಗ್ಯಾಸ್ ಪಾಸ್ ಆದ ತಕ್ಷಣ ಏನಾಯಿತು, ಅದರಲ್ಲಿ ಏನು ರಿಯಾಕ್ಷನ್ ಆಯಿತು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಉಂಟಾಯಿತು. ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣ, ಗೊತ್ತಾಗ್ತಿದೆಯಾ? ಕ್ಯಾಲ್ಶಿಯಂ ಕಾರ್ಬೋನೇಟು ಅಂದರೆ ಸುಣ್ಣ ಮತ್ತು ಪ್ಲಸ್ ನೀರು, ಏನು ವಾಟರ್, ಇದು ಇಷ್ಟು ಬಿಡುಗಡೆ ಆಯಿತು. ಇಲ್ಲಿ ನೋಡಿ, ಇಲ್ಲಿ ವಿನಿಗರ್ ಪ್ಲಸ್ ಬೇಕಿಂಗ್ ಸೋಡಾ ಹಾಕಿದ್ದಕ್ಕೆ ಏನು ಬಂತು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು. ಈ ಕಾರ್ಬನ್ ಡೈಆಕ್ಸೈಡ್ನ ಲೈಮ್ ವಾಟರ್ಗೆ ಸೇರಿಸಿದ್ದಕ್ಕೆ ಏನು ಬಂತು, ವಾಟರ್ ಪ್ಲಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸೆಟಪ್ ಟು ಪಾಸ್ ಗ್ಯಾಸ್ ಥ್ರೂ ಲೈಮ್ ವಾಟರ್. ಇಲ್ಲೇನು ಸುಣ್ಣದ ತಿಳಿಯ ಮೂಲಕ ಅನಿಲವನ್ನು ಹಾಯಿಸುವ ವ್ಯವಸ್ಥೆ. ಸುಣ್ಣದ ತಿಳಿ ನೀರನ್ನ ತಗೊಂಡು ಅದ್ರ ಮೂಲಕ ಅನಿಲವನ್ನು ಹೇಗೆ ಹಾಯಿಸೋದು ಅಂತೇಳಿ ಏನು ಬಂತು ಪ್ರಾಡಕ್ಟು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಸುಣ್ಣ ಮತ್ತು ವಾಟರ್ ನೀರು ಬಂತು. ವೆನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್, ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ಫಾರ್ಮ್ಡ್. ಏನಾಯ್ತಲ್ಲಿ, ನಾವು ಸುಣ್ಣದ ತಿಳಿ ನೀರಿಗೆ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಏನುಂಟಾಯಿತು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಯಿತು. ಈ ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡಿದ್ವಿ, ಪೈಪ್ ಮೂಲಕ ಸುಣ್ಣದ ತಿಳಿಗೆ ಥ್ರೂ ಲೈಮ್ ವಾಟರ್ಗೆ ಪಾಸ್ ಮಾಡಿದ್ವಿ. ಏನುಂಟಾಯಿತು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಯಿತು, ವಿಚ್ ಮೇಕ್ಸ್ ಲೈಮ್ ವಾಟರ್ ಮಿಲ್ಕಿ. ಹಾಗೇನಿತ್ತು, ಅದು ಸುಣ್ಣದ ತಿಳಿ ಹಾಲಿನಂತೆ ಬೆಳ್ಳಗಾಗಿಸುತ್ತದೆ. ಅದು ಸುಣ್ಣದ ತಿಳಿ ಏನಾಗುತ್ತೆ, ಹಾಲಿನಂತೆ ಬೆಳ್ಳಗಾಗುತ್ತೆ. ದ ಟರ್ನಿಂಗ್ ಆಫ್ ಲೈಮ್ ವಾಟರ್ ಇಂಟು ಮಿಲ್ಕಿ ಈಸ್ ಎ ಸ್ಟ್ಯಾಂಡರ್ಡ್ ಟೆಸ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಏನು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣದ ತಿಳಿಯನ್ನು ಹಾಲಿನಂತೆ ಬೆಳಗಾಗಿಸುವುದು ಕಾರ್ಬನ್ ಡೈಆಕ್ಸೈಡ್ನ ಒಂದು ಆದರ್ಶ ಪರೀಕ್ಷೆ ಅಂತೆ. ಒಂದು ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಂತಲ್ಲ, ಇದೇ ಏನು ಮಾಡೋದು, ಇದ್ರದ್ದು ಒಂದು ಸ್ಟ್ಯಾಂಡರ್ಡ್ ಟೆಸ್ಟ್ ಅದು. ಅಂದರೆ ಆ ಸುಣ್ಣದ ತಿಳಿ ನೀರನ್ನು ಈ ಸುಣ್ಣವನ್ನು ಬೇಯಿಸ್ತಾರೆ ನಿಮ್ಮ ಮನೆಗಳಲ್ಲಿ ಈಗಲೂ ಸಹ. ಮನೆಗೆ ಸುಣ್ಣ ಎಲ್ಲ ಹಚ್ಚಬೇಕು ಅಂದರೆ ಅದನ್ನು ನೀರಿಗೆ ಹಾಕಿ ಸುಣ್ಣನ ಬೇಯಿಸ್ತಾರೆ. ಚೆನ್ನಾಗಿ ಸುಣ್ಣ ಬೆಂದ್ರೇನೆ ಅದು ಬೆಳ್ಳಗಾಗೋದು ಅಂತೇಳಿ. ಸುಮ್ಮನೆ ಅಂಗಡಿಯಿಂದ ಸುಣ್ಣ ತಂದು
ಗೋಡೆಗೆಲ್ಲ ಚಲ ಚೆನ್ನಾಗಿ ಅದನ್ನು ಸುಣ್ಣ ಬೇಯಿಸ್ಬೇಕು ಅಂತೇಳಿ ಒಂದು ಕಬ್ಬಿಣದ್ದು ಅಥವಾ ಯಾವುದೋ ಒಂದು ಬೇರೆ ಪಾತ್ರೆಗೆ ಹಾಕಿ ನೀರು ಹಾಕಿ ಮುಚ್ಚಿಟ್ಬಿಡ್ತಾರೆ. ಅದ್ರಲ್ಲಿ ಬಬಲ್ಸ್ ಗುಳ್ಳೆಗಳೆಲ್ಲ ಬರ್ತಿರುತ್ತೆ. ಸಾಮಾನ್ಯ ನೋಡಿರ್ತೀರ ಕೆಲವು ಮಕ್ಕಳುಗಳೆಲ್ಲ. ಅದನ್ನ ಚೆನ್ನಾಗಿ ಬೇಯ್ಲಿ ಸುಣ್ಣ ಅಂತ ಬಿಟ್ಬಿಡ್ತಾರೆ. ಆಮೇಲೆ ಚೆನ್ನಾಗಿ ಸುಣ್ಣ ಬೆಂದ ಮೇಲೆ ಬಿಳಿ ಆಗುತ್ತೆ. ಸುಣ್ಣ ಬೆಂದ ಮೇಲೆ ಆ ಮಿಲ್ಕಿ ಹಾಲಿನಂತೆ ಬೆಳ್ಳಗಾಗುತ್ತೆ. ಅದೇ ರೀತಿ ಬೆಳ್ಳಗೆ ಮಾಡುವಂಥದ್ದು ಏನು, ಸುಣ್ಣದ ತಿಳಿಯನ್ನ ಹಾಲಿನಂತೆ ಬೆಳ್ಳಗಾಗಿಸುವುದೇ ಅದು ಆ ಕಾರ್ಬನ್ ಡೈಆಕ್ಸೈಡ್, ಆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತಲ್ಲ, ಅದು ಒಂದು ಆದರ್ಶ ಪರೀಕ್ಷೆ. ಇದೊಂದು ಆ ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆಯಿಂದ. ಯು ವಿಲ್ ಯೂಸ್ ಇಟ್ ಇನ್ ಚಾಪ್ಟರ್ 6 ಟು ಶೋ ದಟ್ ದ ಏರ್ ವಿ ಬ್ರೀತ್ ಔಟ್ ಈಸ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್. ಆ ರೀತಿ ಸುಣ್ಣ ಬೆಂದ ಮೇಲೆ ಅದನ್ನು ಬಳಸೋದು. ಇನ್ನು ನಿಮಗೆ ಗೊತ್ತು, ನೀವು 6th ಸ್ಟ್ಯಾಂಡರ್ಡಲ್ಲೇ ಓದಿದ್ದೀರ. ನಾವು ಈ ಉಸಿರನ್ನ ತೆಗೆದುಕೊಳ್ಳುತ್ತೀವಿ, ಏನು ಆಕ್ಸಿಜನ್ನ ತಗೋತೀವಿ, ಹೊರಗಡೆ ಉಸಿರನ್ನ ಬಿಡ್ತೀವಿ. ಬಿಡೋದು ಯಾವುದು ಗಾಳಿ? ಕಾರ್ಬನ್ ಡೈಆಕ್ಸೈಡ್ ಅದು ಅಲ್ವಾ. ನಾವು ಹೊರ ಹಾಕುವಂಥದ್ದು ಹೀಗೆ ಉಸಿರನ್ನ ಜೋರಾಗಿ ತಗೊಂಡು ಉಸಿರನ್ನ ಬಿಡ್ತೀವಿ ಅಲ್ವಾ. ನಾವು ಒಳಗೆ ತೆಗೆದುಕೊಳ್ಳುವಂತಹ ಗಾಳಿ ಆಮ್ಲಜನಕ, ಹೊರಗೆ ಬಿಡ್ತಕ್ಕಂಥದ್ದೇನು ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ನಮಗೆ ಗೊತ್ತು. ಅದನ್ನು 6th ಅಲ್ಲಿ ಓದಿದ್ರೆ ಉಪಯೋಗಿಸ್ತೀವಿ. In activity 5.6 to 5.8, you saw that in each change one or more new substances were formed. You know, in activity 5.6 to 5.8, ಪ್ರತಿಯೊಂದು ಚಟುವಟಿಕೆ 5.6 ಇಂದ 5.8 ವರೆಗೂ ಪ್ರತಿಯೊಂದು ಬದಲಾವಣೆಯು ಒಂದು ಅಥವಾ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾಗಿರೋದು, ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ ಆಗಿರೋದು ನೋಡಿದ್ದೀವಿ ಅಲ್ವಾ. 5.6 ಟು 5.8 ಅಂದರೆ 5.4 ಇದು 5.5. ಇಲ್ಲಿ ಹೊಸ ಉತ್ಪನ್ನ ಉಂಟಾಯಿತು, ಲೈಮ್ ವಾಟರ್ ಪ್ಲಸ್ ವಾಟರ್ ಬಂತು. ಇಲ್ಲಿ ಕಾಪರ್ ಡಿಪಾಸಿಷನ್ ಆಯಿತು ಅಲ್ವಾ. 8 ವರೆಗೂ ನೀವು ಹೊಸ ಉತ್ಪನ್ನಗಳು ಉಂಟಾಗೋದನ್ನೇ ಪ್ರತಿಯೊಂದರಲ್ಲೂ ನೋಡಿದ್ದೀರಾ ಚಟುವಟಿಕೆಯಲ್ಲಿ ಅಲ್ವಾ. ಇನ್ ಈ ಚೇಂಜ್ ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸಸ್ ವರ್ ಫಾರ್ಮ್ಡ್. ಪ್ರತಿಯೊಂದು ಚಟುವಟಿಕೆಯಲ್ಲಿ ಇಲ್ಲಿವರೆಗೆ ಮಾಡಿದಂಥ ಎಲ್ಲ ಚಟುವಟಿಕೆಗಳು ಹೊಸ ಉತ್ಪನ್ನಗಳು ಉಂಟಾಗಿದೆ. ಇನ್ ಆಕ್ಟಿವಿಟಿ 5.6, ದ ಆಶ್ ವಾಸ್ ದ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ವ್ಯಾನ್ ಮೆಗ್ನೀಷಿಯಂ ವಾಸ್ ಬರ್ನ್ಡ್ ಇನ್ ಏರ್. 5.6 ಅಲ್ಲಿ 5.6 ಆಕ್ಟಿವಿಟಿನಲ್ಲಿ ಮೆಗ್ನೀಷಿಯಂ ಡಿಪ್ಪನ್ನು ಬರ್ನ್ ಮಾಡಿದ್ರೆ ಅದರ ಆಶ್ ಬೂದಿ ಉಂಟಾಗಿದ್ದನ್ನು ನೋಡಿದ್ದೀರಾ. ಆಕ್ಟಿವಿಟಿ 5.7 ದ ರಿಯಾಕ್ಷನ್ ಆಫ್ ಕಾಪರ್ ಸಲ್ಫೇಟ್ ವಿತ್ ಐರನ್ ಪ್ರೊಡ್ಯೂಸ್ಡ್ ಐರನ್ ಸಲ್ಫೇಟ್ ಆ್ಯಂಡ್ ಕಾಪರ್. ಅದೇ ರೀತಿ 5.7 ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ, ಬ್ಲೂ ಕಲರ್ ಇದ್ದಿದ್ದು ಗ್ರೀನ್ ಕಲರ್ ಆಯಿತು, ಕಲರ್ ಚೇಂಜ್ ಆಯಿತು. ಮತ್ತು ಆಗ ಮೊಳೆ ಅಥವಾ ಬ್ಲೇಡ್ನ ಮೇಲೆ ಕಾಪರ್, ತಾಮ್ರದ ಕಾಪರ್ ಸಲ್ಫೇಟ್ ಐರನ್ ಸಲ್ಫೇಟ್ ಉತ್ಪತ್ತಿಯಾಗಿ ತಾಮ್ರದ ಡಿಪಾಸಿಷನ್, ತಾಮ್ರದ ನಿಕ್ಷೇಪ ಉಂಟಾಗಿದ್ದನ್ನು ನೋಡಿದ್ದೀರಾ. ತಾಮ್ರ ಉಂಟಾಯಿತು. ಕಾಪರ್ ಸಲ್ಫೇಟ್ ಕ್ರಿಯೆಯಲ್ಲಿ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಉತ್ಪತ್ತಿ ಆಯಿತು. ಬೋತ್ ಆಫ್ ದೀಸ್ ಆರ್ ನ್ಯೂ ಸಬ್ಸ್ಟೆನ್ಸಸ್. ಇವು ಎರಡೂ ಚಟುವಟಿಕೆಯಲ್ಲೂ ಉಂಟಾದಂಥದ್ದು ಎರಡು ಹೊಸ ಉತ್ಪನ್ನಗಳೇ. ಕಾಪರ್ ವಾಸ್ ಡಿಪಾಸಿಟೆಡ್ ಆನ್ ಶೇವಿಂಗ್ ಬ್ಲೇಡ್ ಆನ್ ಐರನ್. ಏನು ಆ ತಾಮ್ರವು ಕಬ್ಬಿಣದ ಬ್ಲೇಡ್ ಮೇಲೆ ನಿಕ್ಷೇಪಗೊಂಡಿತ್ತು. 5.8 ವಿನಿಗರ್ ಆ್ಯಂಡ್ ಬೇಕಿಂಗ್ ಸೋಡಾ ಟುಗೆದರ್ ಪ್ರೊಡ್ಯೂಸ್ಡ್ ಕಾರ್ಬನ್ ಡೈಆಕ್ಸೈಡ್. ಅದೇ ರೀತಿ 5.8 ವಿನಿಗರ್ಗೆ ಅಸಿಟಿಕ್ ಆ್ಯಸಿಡ್ಗೆ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕಿ ಒಟ್ಟಾಗಿ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಯಿತು. ಸೌಂಡ್ ಗುಳ್ಳೆಗಳು ಬಂದು ವಿಚ್ ಟರ್ನ್ಡ್ ಲೈಮ್ ವಾಟರ್ ಮಿಲ್ಕಿ. ಇದರಿಂದ ಏನಾಯಿತು? ಸುಣ್ಣದ ತಿಳಿ ನೀರು ಹಾಲಿನಂತೆ ಬೆಳ್ಳಗಾಯಿತು. ಕ್ಯಾನ್ ಯು ನೇಮ್ ದ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಇನ್ ದಿಸ್ ರಿಯಾಕ್ಷನ್. ಹಾಗಾದರೆ ಸುಣ್ಣದ ತಿಳಿಯನ್ನು ಹಾಲಿನಂತೆ ಬೆಳ್ಳಗೆ ಮಾಡಿದ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು. ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಎಲ್ಲ ಹೊಸ ಉತ್ಪನ್ನಗಳನ್ನು ನಾವು ಏನಂತ ಹೆಸರಿಸ್ಬೋದು? ಈ ಒಂದು ಕ್ರಿಯೆಗೆ, ಈ ಒಂದು ರಿಯಾಕ್ಷನ್ಗೆ, ಈ ಒಂದು ಕ್ರಿಯೆಗಳನ್ನ ಹೊಸ ಉತ್ಪನ್ನಗಳು ಉಂಟಾಗ್ತಿದೆಯಲ್ಲ, ಇದನ್ನು ಯಾವ ರೀತಿ ನಾವು ಹೆಸರಿಸ್ಬೋದು ಅಂತೇಳಿ ಕೇಳಿದ್ದಾರೆ. ಸಿ, ಎ ಚೇಂಜ್ ಇನ್ ವಿಚ್ ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್ ಈಸ್ ಕಾಲ್ಡ್ ಎ ಕೆಮಿಕಲ್ ಚೇಂಜ್. ಏನಂತ ಕರಿತೀವಿ? ಅಲ್ಲಿ ರಿವರ್ಸಿಬಲ್ ಇತ್ತು ಫಿಸಿಕಲ್ ಚೇಂಜಲ್ಲಿ. ಒಂದು ಅಥವಾ ಹೆಚ್ಚು ವಸ್ತುಗಳು ಅಥವಾ ಪದಾರ್ಥಗಳು ಉತ್ಪತ್ತಿಯಾಗುವ ಒಂದು ಬದಲಾವಣೆಯನ್ನು ನಾವು ರಾಸಾಯನಿಕ ಬದಲಾವಣೆ. ಚೇಂಜ್ ಇನ್ ವಿತ್ ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸಸ್. ಒಂದಕ್ಕಿಂತ ಹೆಚ್ಚು, ಬರೀ ಒಂದು ಪ್ರಾಡಕ್ಟ್, ಒಂದು ಹೊಸ ಉತ್ಪನ್ನ ಮಾತ್ರ ಬರಲ್ಲ, ಒಂದಕ್ಕಿಂತ ಹೆಚ್ಚು, ಒನ್ ಆರ್ ಮೋರ್, ಒಂದು ಅಥವಾ ಎರಡು ಮೂರು ಎಷ್ಟಾದ್ರೂ ಬರ್ಬೋದು, ಹೊಸ ಉತ್ಪನ್ನಗಳು ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ ಆಗುತ್ತಲ್ಲ, ಈ ರೀತಿಯ ಬದಲಾವಣೆಯನ್ನು ನಾವು ಕೆಮಿಕಲ್ ಚೇಂಜ್, ರಾಸಾಯನಿಕ ಬದಲಾವಣೆ ಅಂತೇಳಿ ಕರಿತೀವಿ. ಅರ್ಥಾಯ್ತಾ? ಕೆಮಿಕಲ್ ಚೇಂಜ್ ಈಸ್ ಆಲ್ಸೋ ಕಾಲ್ಡ್ ಎ ಕೆಮಿಕಲ್ ರಿಯಾಕ್ಷನ್. ಈ ರೀತಿಯ ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್ ಎಂದು ಸಹ ಕರೆಯುತ್ತಾರೆ. ಇಷ್ಟರಲ್ಲಿ
ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಾಮೆಂಟ್ ಮಾಡಿ. ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ, ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್. ಓಕೆ, ಸಿ explain how the chemical reaction happen with an example, with two example. And activity 5.1 and explain ಮಾಡಿ with demonstrated. ಈ ಒಂದು ಡೆಮಾನ್ಸ್ಟ್ರೇಷನ್ ಇದನ್ನೇ ಒಂದು ಎಕ್ಸಾಂಪಲ್ ಕೊಡಿ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಇದನ್ನು ಕೊಡಿರಿ ವಿತ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ chemical change of set up a pass through lime water and copper sulfate solution due to reaction with iron. Diagram ಹಾಕಿ ಅದೇ ರೀತಿ write a chemical equation with the reaction of acetic acid and baking soda. ಈ chemical equation ನ ಬರೀರಿ, acidic soda ಮತ್ತು baking soda ನಡುವೆ ನಡೆಯುವಂಥದ್ದು. And write a chemical equation of carbon dioxide and lime water. ಇದನ್ನ chemical equation ಬರೀರಿ. And what is chemical change? Define chemical change. Then two examples. Chemical change ಅಂದ್ರೆ two examples. Two examples ಅಂದ್ರೆ ಇದನ್ನೇ ಬರೀರಿ, ಇದೇ ಹೆಡ್ಲೈನ್ಸ್ ನ ಬರೀರಿ. ಅದೇ ಎಕ್ಸಾಂಪಲ್ ಆಕ್ಟಿವಿಟಿ ಆಲ್ರೆಡಿ ಬರ್ತಿರ್ತೀರ. ಓಕೆನಾ? ಓಕೆ, ನಾವು ಇಷ್ಟಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಲೆಸನ್ ಕಂಪ್ಲೀಟ್ ವಿಡಿಯೋಸ್. ಓಕೆ, ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.